ರ್ಯಾಪರ್ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವೋರ್ಸ್ ಸುದ್ದಿ ಶಾಕ್ ಕೊಟ್ಟಿತ್ತು. ಮೊನ್ನೆವರೆಗೂ ಅನ್ಯೋನ್ಯವಾಗಿದ್ದ ಜೋಡಿ ಮಧ್ಯೆ ದಿಢೀರ್ ಏನಾಯಿತು ಅನ್ನೋ ಗೊಂದಲ ಕಾಡಿತ್ತು. ಇದೀಗ ಚಂದನ್ ನಿವೇದಿತಾ ಡಿವೋರ್ಸ್ ಹಿಂದಿನ ಅಸಲಿ ಕತೆ ರಿವೀಲ್ ಆಗಿದೆ. ಮಗು ವಿಚಾರಕ್ಕೆ ಮುರಿದು ಬಿತ್ತ ಚಂದನ್ ನಿವಿ ದಾಂಪತ್ಯ. ವರ್ಷದ ಹಿಂದೆಯೇ ಡಿವೋರ್ಸ್ ಸಿದ್ಧತೆ ನಡೆಸಿದ್ದ ಜೋಡಿ. ರೀಲ್ಸ್, ರಿಯಾಲಿಟಿ ಶೋ, ಬಿಗ್ ಬಾಸ್ ಜೋಡಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡರ 4 ವರ್ಷದ ದಾಂಪತ್ಯ ಜೀವನ ಅಂತ್ಯಗೊಂಡಿದೆ. ಮೊನ್ನೆ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ ನಿಂದ ಡಿವೋರ್ಸ್ ಮಂಜೂರಾಗಿತ್ತು. ಕರಿಯರ್ ಉದ್ದೇಶದಿಂದ ದೂರ ಆಗ್ತಿದ್ದೇವೆ ಅಂತ ಈ ಜೋಡಿ ಕಾರಣ ಕೊಟ್ಟಿತ್ತು. ಆದ್ರೆ ನಿವೇದಿತಾ ಚಂದನ್ ದಾಂಪತ್ಯ ಅಂತ್ಯವಾಗಲು ನಾನಾ ಕಾರಣ ಎನ್ನಲಾಗ್ತಿದೆ. ಮಗು ವಿಚಾರದಲ್ಲಿ ಚಂದನ್ ಮತ್ತು ನಿವೇದಿತಾ ನಡುವೆ ಮನಸ್ತಾಪ ಉಂಟಾಗಿದ್ದು ವಿಚ್ಛೇದನಕ್ಕೆ ಕಾರಣ ಎನ್ನಲಾಗಿದೆ. ಆದ್ರೆ ಈ ಆರೋಪವನ್ನ ಚಂದನ್ ಹಾಗೂ ನಿವೇದಿತಾಗೆ ಮ್ಯೂಚುವಲ್ ಅಡ್ವೊಕೇಟ್ ಆಗಿದ್ದ ಅನಿತಾ ಅವರು ತಳ್ಳಿ ಹಾಕಿದ್ದಾರೆ. ಬಟ್ ನಾನು ಇದು ಟಿವಿನಲ್ಲಿ ಕೇಳಿ ಬಂದಿದ್ದು ಫ್ಯಾಮಿಲಿ ಲೈಫು, ಅವ್ರಿಗೆ ಮಗು ಬೇಕು, ಇವ್ರಿಗೆ ಬೇಡ, ಇವ್ರು ಫಾರಿನ್ಗೆ ಹೋಗ್ತಾರೆ, ಆ ಥರ ಪ್ರತಿಯೊಂದು ಐ ಡೋಂಟ್ ಥಿಂಕ್ ದಟ್ ಇಸ್ ಟ್ರೂ. ಚಂದನ್ ಹಾಗೂ ನಿವೇದಿತಾ ನಡುವೆ ಕಳೆದೊಂದು ವರ್ಷದಿಂದ ಭಿನ್ನಾಭಿಪ್ರಾಯಗಳಿದ್ದು 6 ತಿಂಗಳ ಹಿಂದೆಯೇ ಡಿವೋರ್ಸ್ಗೆ ಸಿದ್ಧತೆ ನಡೆಸಿದ್ರಂತೆ. ಅದರಂತೆಯೇ ವಿಚ್ಛೇದನ ಸಿಕ್ಕಿದೆ ಅಂತಾರೆ ವಕೀಲೆ ಅನಿತಾ ಅವರು. ಅವರು ತೀರ್ಮಾನ ಮಾಡ್ಕೊಂಡಿದ್ರು ಫಸ್ಟೇ, ಅಂದರೆ 1 ಇಯರಿಂದ ದೇ ಫೆಲ್ಟ್ ದಟ್ ಎಲ್ಲೋ ಕಂಪ್ಯಾಟಿಬಿಲಿಟಿ ಇಲ್ಲ ಅಂತ, ಅಂಡ್ ಬೋತ್ ಹ್ಯಾಡ್ ದೇರ್ ಓನ್ ಆಸ್ಪಿರೇಷನ್ಸ್. ಈ ತಾರಾ ಜೋಡಿ ದೂರ ಆಗ್ತಿರೋದಕ್ಕೆ ಆಪ್ತರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಒಂದು ವಿಷಯ ಏನು ಕೇಳ್ಪಟ್ಟು ಬಂತು ಅಂದರೆ ಅವರು ಒಂದು ಕೆರಿಯರ್ ಗ್ರೋತ್ಗೋಸ್ಕರ ಈ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಯ್ತು. 1000 ಸುಳ್ಳು ಹೇಳಿ ಮದುವೆ ಮಾಡುವಂತಾರೆ, ಕೈಯಾಡಿಸಿ ಯಾರ್ದಾರು ಕೆಟ್ಟಿದ್ದಾಗಿದ್ರೆ ಒಳ್ಳೇದಾಗಲ್ಲ ನಿಮ್ಗೆ. ಕಾನೂನಾತ್ಮಕವಾಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರ ಆಗಿದ್ದಾರೆ. ಅದೇನೇ ಇರ್ಲಿ, ಸ್ಯಾಂಡಲ್ವುಡ್ ಕ್ಯೂಟ್ ಕಪಲ್ ನ ಸುಂದರ ದಾಂಪತ್ಯ ಇದೀಗ ಮುಗಿದ ಅಧ್ಯಾಯ. ಮಂಗಳ ರಾಜಗೋಪಾಲ್, ಫಿಲ್ಮ್ ಬ್ಯೂರೋ, TV9.